ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಅಮಾವಾಸ್ಯೆ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ, ಮಂತ್ರ ಇದೆಲ್ಲನೂ ಕೂಡ ತಿಳ್ಕೊಳ್ಳೋಣ. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಕಾರ್ತಿಕ ಅಮಾವಾಸ್ಯೆ ಅಥವಾ ಜಟ್ಟಿ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತೆ. 2025ರ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ 19ರಂದು, ಇನ್ನೂ ಕೆಲವು ಕಡೆ ನವೆಂಬರ್ 20ರಂದು ಆಚರಿಸಲಾಗುತ್ತೆ. 2025ರ ಕಾರ್ತಿಕ ಅಮಾವಾಸ್ಯೆಯ ಪೂಜೆಗೆ ಶುಭ ಮುಹೂರ್ತ, ಮಹತ್ವ, ಅಮಾವಾಸ್ಯೆ ಪೂಜೆ ಮತ್ತು ಮಂತ್ರಗಳು ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ 15ನೇ ದಿನದಂದು ಅಮಾವಾಸ್ಯೆ ಬರುತ್ತೆ ಮತ್ತು ಈ ತಿಂಗಳು ಕಾರ್ತಿಕ ಅಮಾವಾಸ್ಯೆಯನ್ನು ಕೆಲವು ಕಡೆ ನವೆಂಬರ್ 19ರಂದು ಬುಧವಾರ ಮತ್ತು ಇನ್ನೂ ಕೆಲವು ಕಡೆ ನವೆಂಬರ್ 20ರಂದು ಗುರುವಾರ ಆಚರಿಸಲಾಗುತ್ತೆ. ಈ ಅಮಾವಾಸ್ಯೆಯನ್ನು ಅಗನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ. ಇದನ್ನು ಪೂರ್ವಜರನ್ನು ಗೌರವಿಸಲು, ಪೂಜೆ ಮಾಡಲು ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ. ಜನರು ತಮ್ಮ ಪೂರ್ವಜರನ್ನು ಸಮಾಧಾನ ಪಡಿಸಲು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡಲು ಈ ದಿನವನ್ನು ಬಳಸ್ತಾರೆ. ಮತ್ತು ಪಿತೃದೋಷದಿಂದ ಸಮಸ್ಯೆಗಳನ್ನು ಎದುರಿಸ್ತಿರೋರು ಈ ದೋಷವನ್ನು ತೊಡೆದು ಹಾಕಲು ಅವರು ಪಿತೃದರ್ಪಣ ಮಾಡುತ್ತಾರೆ. ಈ ಕಾರ್ತಿಕ ಅಮಾವಾಸ್ಯೆಯ ಕುರಿತು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಕಾರ್ತಿಕ ಮಾಸದ ಅಮಾವಾಸ್ಯೆಯಲ್ಲಿ ಜನರು ತುಂಬ ಹೆಚ್ಚಾಗಿ ಪಿತೃಗಳಿಗೆ ದರ್ಪಣ ಬಿಡ್ತಾರೆ. ಪಿತೃಗಳೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಹೊಂದಲು ಮತ್ತು ಅವರ ಶಕ್ತಿಯನ್ನು ಪೂಜಿಸಲು ಈ ದಿನ ಸಹಕಾರಿಯಾಗಿದೆ. ಈ ದಿನ ನಾವು ಪಿತೃಗಳನ್ನು ಪೂಜಿಸೋದ್ರಿಂದ, ಪಿತೃಗಳಿಗೆ ದರ್ಪಣ ಬಿಡೋದ್ರಿಂದ, ಪಿಂಡದಾನ ಮಾಡೋದ್ರಿಂದ ಪಿತೃದೋಷದಂತಹ ಪಿತೃಗಳಿಗೆ ಸಂಬಂಧಿಸಿದ ದೋಷಗಳು ಪರಿಹಾರ ಆಗುತ್ತೆ. ಕಾರ್ತಿಕ ಮಾಸವು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಯಾಕಂದರೆ ಅದು ವಿಷ್ಣು ಹಾಗೂ ಆತನ ವಿವಿಧ ಅವತಾರಗಳ ಆರಾಧನೆಯೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ. ಧರ್ಮ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ಈ ಮಾಸವನ್ನು ಅತ್ಯಂತ ಪವಿತ್ರ ಅಂತ ಹೇಳ್ತಾರೆ. ದೃಕ್ ಪಂಚಾಂಗದ ಪ್ರಕಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯು ನವೆಂಬರ್ 19ರಂದು ಬೆಳಗ್ಗೆ 9:43 ಪ್ರಾರಂಭವಾಗಿ ನವೆಂಬರ್ 20ರಂದು ಮಧ್ಯಾಹ್ನ 12:16 ಕೊನೆಗೊಳ್ಳುತ್ತೆ. ಆದ್ದರಿಂದ ಉದಯ ತಿಥಿಯ ಪ್ರಕಾರ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ 20ರ ಗುರುವಾರದಂದು ಆಚರಿಸಲಾಗುತ್ತೆ. ಇನ್ನು ಕೆಲವರು ಅಮಾವಾಸ್ಯೆಯ ತಿಥಿಯ ಪ್ರಕಾರ ನವೆಂಬರ್ 19ರಂದು ಆಚರಿಸ್ತಾರೆ. ಈ ದಿನದಂದು ಬ್ರಹ್ಮ ಮುಹೂರ್ತವು ಅತ್ಯಂತ ಪ್ರಯೋಜನಕಾರಿ ಎಂದು ಹೇಳ್ತಾರೆ. ಈ ದಿನದ ಬ್ರಹ್ಮ ಮುಹೂರ್ತವು ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 5:54 ಇತ್ತು. ಈ ಸಮಯದಲ್ಲಿ ಪವಿತ್ರ ನದಿ ಸ್ನಾನ ಮಾಡೋದು, ದಾನ ಮಾಡೋದು ಶ್ರೇಷ್ಠವಾಗಿದೆ. ಇನ್ನು ಕಾರ್ತಿಕ ಅಮಾವಾಸ್ಯೆ ಪೂಜೆ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಎಲ್ಲ ಕೆಲಸಗಳಿಂದ ನಿವೃತ್ತರಾಗಿ ಸ್ನಾನ ಮಾಡಬೇಕು. ನೀವು ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯ ಆಗದಿದ್ದರೆ ಮನೆಯಲ್ಲೇ ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ನೀರನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದು ಕೂಡ ಒಳ್ಳೆಯದು. ನಂತರ ನೀರು, ಸ್ವಲ್ಪ ಹಾಲು, ಸಿಂಧೂರ ಮತ್ತು ಕೆಂಪು ಹೂಗಳನ್ನು ತಾಮ್ರದ ಪಾತ್ರೆಯಲ್ಲಿ ಹಾಕಿಬಿಟ್ಟು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಮಣೆಯ ಮೇಲೆ ಅಥವಾ ಪೀಠದ ಮೇಲೆ ಹಳದಿ ಬಟ್ಟೆಯನ್ನು ಹರಡಬೇಕು. ಲಕ್ಷ್ಮಿ ಮತ್ತು ನಾರಾಯಣನ ಫೋಟೋವನ್ನು ಅಥವಾ ವಿಗ್ರಹವನ್ನು ಇರಿಸಬೇಕು. ಹೂವು, ಹೂವಿನ ಹಾರ, ಹಳದಿ, ಶ್ರೀಗಂಧ ಮತ್ತು ಅಕ್ಷತೆ ಕಾಳುಗಳನ್ನು ನೈವೇದ್ಯಗಳೊಂದಿಗೆ ಅರ್ಪಿಸಬೇಕು. ನಂತರ ತುಪ್ಪದ ದೀಪವನ್ನು ಬೆಳಗಿಸ್ಬಿಟ್ಟು ವಿಷ್ಣು ಚಾಲೀಸ ಮತ್ತು ಕೃಷ್ಣ ಚಾಲೀಸವನ್ನು ಪಠಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರಗಳನ್ನು ಪಠಿಸಬೇಕು. ಅಂತಿಮವಾಗಿ ಆರತಿ ಮಾಡಬೇಕು. ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಬೇಕು. ಪೂಜೆಯ ನಂತರ ಅಮಾವಾಸ್ಯೆಯಂದು ಪೂರ್ವಜರಿಗೆ ನೀರು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ದಿನ ಗಂಗಾಜಲ ಅಥವಾ ನೀರು, ಕಪ್ಪು ಎಳ್ಳು ಮತ್ತು ಹಸಿ ಹಾಲನ್ನು ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಬೆರೆಸ್ಬಿಟ್ಟು ಶುದ್ಧವಾದ ಸ್ಥಳದಲ್ಲಿ ಇರಿಸಬೇಕು. ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೊಂಡು ನಿಮ್ಮ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಸಂಕಲ್ಪ ಮಾಡಬೇಕು ಮತ್ತು ನಿಮ್ಮ ಪೂರ್ವಜರನ್ನು ಸ್ಮರಿಸುತ್ತಾ ನೀರನ್ನು ಅರ್ಪಿಸಬೇಕು. ಓಂ ಪಿತೃ ದೇವತೆಯೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಅಂತಿಮವಾಗಿ ಅಗತ್ಯವಿರುವ ವ್ಯಕ್ತಿಗೆ ಆಹಾರ ಅಥವಾ ಆಹಾರ ಪದಾರ್ಥಗಳನ್ನು ದಾನ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮ್ಮ ಮನೆಗೆ ಶಾಂತಿ ಮತ್ತು ಸಂತೋಷ ಸಿಗುತ್ತೆ. ಇದರೊಂದಿಗೆ ನಿಮಗೆ ನಿಮ್ಮ ಪಿತೃಗಳ ಆಶೀರ್ವಾದ ಸಿಗುತ್ತೆ. ಇದಿಷ್ಟು ಕೂಡ ಕಾರ್ತಿಕ ಅಮಾವಾಸ್ಯೆ 2025ರ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ, ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ.
ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.